ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸರ್ಜರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಅನಾರೋಗ್ಯ ಸಮಸ್ಯೆಯಿಂದ ಅಮೆರಿಕ ಕಡೆಗೆ ಪ್ರಯಾಣವನ್ನು ಬೆಳೆಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿವಣ್ಣನಿಗೆ ಇವತ್ತು ಆಪರೇಷನ್ ಮಾಡಲಾಗುತ್ತೆ. ಇವತ್ತು ಅಮೆರಿಕದಲ್ಲಿ ಸರ್ಜರಿ ನಡೆಯುತ್ತೆ. ಮಿಯಾಮಿಯಾದಲ್ಲಿರುವ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಶಿವಣ್ಣ ಶಸ್ತ್ರಚಿಕಿತ್ಸೆ ಆಗುತ್ತೆ. ಡಾಕ್ಟರ್ ಮುರುಗೇಶನ್ ಅನ್ನೋರೇ ನಡೆಸೋದು ಶಸ್ತ್ರಚಿಕಿತ್ಸೆಯನ್ನು. ಸರಿಸುಮಾರು 35 ದಿನಗಳ ಕಾಲ ಅಮೆರಿಕದಲ್ಲೇ ಶಿವಣ್ಣ ಇರ್ತಾರೆ. ಅವರೆಲ್ಲ ಆಸ್ಪತ್ರೆಯಲ್ಲಿದ್ದರೆ ಇಲ್ಲಿ ಭಾರತದಲ್ಲಿ ಬೇಗ ಗುಣಮುಖರಾಗಲಿ ಶಿವಣ್ಣ ಅನ್ನೋ ಕಾರಣಕ್ಕೆ ಫ್ಯಾನ್ಸ್ ವಿವಿಧ ಪೂಜೆ ಪುನಸ್ಕಾರಗಳ ಮುಖಾಂತರ ಶುಭ ಹಾರೈಕೆ ಮಾಡ್ತಿದ್ದಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಹೋಮ ಹವನಗಳನ್ನೇ ನಡೆಸ್ತಿದ್ದಾರೆ. ಶಿವಣ್ಣ ಅಭಿಮಾನಿಗಳು ಶಿವಣ್ಣನವರ ಆರೋಗ್ಯದಲ್ಲಿ ಅತಿ ಶೀಘ್ರದ ಚೇತರಿಕೆ ಆಗಬೇಕು, ಅತಿ ಬೇಗ ಅವರು ಆರಾಮಾಗಿ ವಾಪಸ್ ಭಾರತಕ್ಕೆ ಮರಳಬೇಕು ಅಂಥೇಳಿ ಬೇರೆ ಬೇರೆ ರೀತಿಯ ಪ್ರಾರ್ಥನೆಗಳನ್ನು ಶಿವಣ್ಣನ ಪರವಾಗಿ ಮಾಡಿಕೊಳ್ಳಾಗ್ತಾ ಇದ್ದರೆ, ಡಾಕ್ಟರ್ ಮುರುಗೇಶನ್ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರಿಗೆ ಇವತ್ತು ಆಪರೇಷನ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಮಿಯಾಮಿಯಲ್ಲಿ, ನ್ಯೂಯಾರ್ಕು, ಅಮೇರಿಕಾದಲ್ಲಿ ಒಂದು ಹಾಸ್ಪಿಟಲಲ್ಲಿ ಪೂಜೆ ಒಂದು ಆಪರೇಷನ್ ನಡೆಯೋದು. ಭಾರತದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ದೀಪಿಕಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ದೀಪಿಕಾ, ಒಂದು ಕಡೆ ಶಿವಣ್ಣನ ಆಪರೇಷನ್ನು, ನನ್ನ ಕಡೆ ಬಹಳಷ್ಟು ಜನ ಫ್ಯಾನ್ಸು ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೇನು ತೊಂದರೆ ಆಗದೇ ಇರಲಿ ಅನ್ನುವಂಥ ಪ್ರಾರ್ಥನೆಗಳನ್ನು ದೇವರಲ್ಲಿ ಇಟ್ಕೊಳ್ತಿದ್ದಾರೆ. ಶಿವಣ್ಣನ ಸಂಬಂಧಪಟ್ಟಂಥ ಏನೇನು ಅಪ್ಡೇಟ್ಸ್ ಇದೆ ದೀಪಿಕಾ? ಅನುತ್, ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರಿಗೆ ಇವತ್ತು ನೈಟ್ ಅಂದ್ರೆ ಇಂಡಿಯಾದ ಇವತ್ತಿನ ರಾತ್ರಿ ಆಪರೇಷನ್ ನಡೆಯಲಿಕ್ಕಿದೆ. ಫ್ಲೋರಿಡಾದಲ್ಲಿರುವಂತಹ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಂದ್ರೆ ಆಪರೇಷನ್ ನಡೀಲಿಕ್ಕೆ ಇರುವಂತದ್ದು. ಮೊನ್ನೆ ಶಿವಣ್ಣ ಅಮೆರಿಕಕ್ಕೆ ತೆರಳಿದ್ರು. ಅಭಿಮಾನಿಗಳು ಕೂಡ ಬಂದು ಅವರ ನಿವಾಸದಲ್ಲಿ ಅವರಿಗೆ ಒಂದು ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ರು, ಒಂದು ಹುಮ್ಮಸ್ಸನ್ನ ಕೂಡ ನೀಡಿರುವಂತದ್ದು. ಅದರ ಬೆನ್ನಲ್ಲೇ ಇವತ್ತು ಆಪರೇಷನ್ ಇರುವ ನಿಟ್ಟಿನಲ್ಲಿ ಬೆಂಗಳೂರು ನಗರದ ಹಲವು ದೇವಸ್ಥಾನಗಳಲ್ಲಿ ಅವರ ಅಭಿಮಾನಿಗಳಿಂದ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇದೆ. ಅವರ ಅಭಿಮಾನಿ ಸಂಘದಲ್ಲಿರುವಂತಹ ಲಕ್ಷ್ಮಣ ಅವರು ಕೂಡ ಇವತ್ತು ವೀರೇಶ್ ಥಿಯೇಟರ್ ಮಂದಿರದ ಬಳಿ ಇರುವಂತಹ ಆಂಜನೇಯ ಮತ್ತು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಇಟ್ಟಿರುವಂತದ್ದು. ಶಿವಣ್ಣನ ಅಭಿಮಾನಿಗಳಿಂದ ನಾಡಿನೆಲ್ಲೆಡೆ ಇವತ್ತು ನಡೀತಾ ಇದೆ. ಹಲವು ಒಂದು ಪೂಜೆಗಳು ಕೂಡ ನಡೀತಾ ಇರುವಂತದ್ದು. ಜೊತೆಗೆ ನಾವು ಗಮನಿಸಬಹುದು, ವರಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ವತಿಯಿಂದ ಈ ಒಂದು ಪೂಜೆ ಶಿವಣ್ಣನಿಗೆ ಆದಷ್ಟು ಬೇಗ ಅವರ ಆಪರೇಷನ್ ಸಕ್ಸಸ್ಫುಲ್ ಆಗ್ಲಿ, ಅವರು ಆರೋಗ್ಯವಾಗಿ ಮರಳಲಿ ಅನ್ನುವಂತ ಕಾರಣಕ್ಕೆ ಮಾಡ್ತಾ ಇರುವಂತದ್ದು. ತಮಿಳುನಾಡಿನಲ್ಲೂ ಕೂಡ ಇವತ್ತು ವಿಶೇಷ ಪೂಜೆ ನಡೀಲಿಕ್ಕಿದೆ. ಇನ್ನು ಅವರ ಜೊತೆಗೆ ಸದಾ ಇದ್ದಂತಹ, ಅಂದ್ರೆ ಶಿವಣ್ಣನ ಜೊತೆ ಸದಾ ಮ್ಯಾನೇಜರ್ ಆಗಿ, ಡ್ರೈವರ್ ಆಗಿ ಕೆಲಸ ನಿರ್ವಹಿಸಿದಂತಹ ಗೋವಿಂದ್ ಅವರ ನೇತೃತ್ವದಲ್ಲಿ ಕೂಡ ಇವತ್ತು ಒಂದು ಮಲ್ಲೇಶ್ವರಂ ಬಳಿ ವಿಶೇಷ ಪೂಜೆ ಕೂಡ ನಡೆದಿದೆ. ಬೇರೆ ಬೇರೆ ತರದವಾದಂತಹ ಪೂಜೆಗಳು ಕೂಡ ನಡೆದಿರುವಂತದ್ದು. ಕಳೆದ 32 ವರ್ಷಗಳಿಂದ ಅವರ ಜೊತೆಯಲ್ಲಿ ಇವರು ಇರ್ತಿದ್ರು ಕೂಡ ಅವರು ಜೊತೆಯಾಗಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಶಿವಣ್ಣ ಅಮೆರಿಕಕ್ಕೆ ಮಗಳು ನಿವೇದಿತಾ ಹಾಗೂ ಗೀತಾ ಶಿವರಾಜ್ ಕುಮಾರ್ ಜೊತೆ ಹೋಗಿದ್ದಾರೆ. ಅದರ ಜೊತೆಗೆ ಅಲ್ಲಿಯ ಅಭಿಮಾನಿಗಳ ಕೂಡ ಆರೈಕೆಯನ್ನ ಸಲ್ಲಿಸಿರುವಂತದ್ದು. ಇನ್ನು ಕಳೆದ ಹಲವಾರು ದಿನಗಳಿಂದ ಶಿವಣ್ಣ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಎಲ್ಲೋ ಒಂದ್ ಕಡೆ ಕುಗ್ಗಿ ಹೋಗಿದ್ದಾರೆ ಅನ್ನುವಂತ ಭಯದಲ್ಲೇ ಅಭಿಮಾನಿಗಳಿದ್ರು. ಎಷ್ಟೋ ದಿವಸಗಳು ಶಿವಣ್ಣನಿಗೆ ಅನಾರೋಗ್ಯ ಆಗಿದೆ ಅಂತ ಅವರ ಅಭಿಮಾನಿಗಳಿಗೆ ತಿಳಿದಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭೈರತಿ ನೆನಗಲ್ ರಿಲೀಸ್ ಆದ ಬಳಿಕ ಶಿವಣ್ಣನೇ ಖುದ್ದು ಅಭಿಮಾನಿಗಳಿಗೆ ತಿಳಿಸಿದ್ರು. ಅವರ ಅನಾರೋಗ್ಯದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಒಬ್ಬೊಬ್ಬರಾಗಿ ಅಭಿಮಾನಿಗಳು ಶಿವಣ್ಣನ ಬಳಿ ಬರಕ್ ಶುರು ಮಾಡಿದ್ರು. ಅಭಿಮಾನಿಗಳೇ ಕೊಂಚ ಮಟ್ಟಿಗೆ ಹೆದರುಕೊಂಡಿದ್ರು, ಶಿವಣ್ಣನಿಗೆ ಏನಾಯ್ತು ಅನ್ನುವಂತ ಒಂದು ಭಯದಲ್ಲೇ ಇದ್ರು. ಆದ್ರೆ ಶಿವಣ್ಣನ ಭೇಟಿ ಆದ ನಂತರ ಅಭಿಮಾನಿಗಳು ತುಂಬಾ ಖುಷಿಯಾಗಿ ಹೊರಗಡೆ ಬರ್ತಾ ಇದ್ರು. ಶಿವಣ್ಣನೇ ತುಂಬಾ ಹುಮ್ಮಸ್ಸಿನಿಂದ ಇದ್ದಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ, ಅವರು ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ ಅನ್ನೋ ಮಾತುಗಳನ್ನ ಈ ಹಿಂದೆ ಪವರ್ ಟಿವಿಗೆ ಅವರ ಅಭಿಮಾನಿಗಳೇ ತಿಳಿಸಿದ್ರು. ನಾವು ಯಾವುದೇ ಭಯ ಪಡಬೇಕಾಗಿಲ್ಲ ಅನ್ನೋ ಮಾತನ್ನೇ ಅಭಿಮಾನಿಗಳು ತಿಳಿಸಿದ್ರು. ಆದ್ರೆ ಅವರ ಆಪರೇಷನ್ ಸಕ್ಸಸ್ಫುಲ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾವೇ ಇವತ್ತು 24ಕ್ಕೆ ವಿವಿಧ ಕಡೆ ಅಂದ್ರೆ ನಗರದ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತೀನಿ ಅಂತ ಇದೇ ಪವರ್ ಟಿವಿಗೆ ಕಳೆದ ಬಾರಿ ಅವರ ಅಭಿಮಾನಿಗಳು ತಿಳಿಸಿದ್ರು. ಓಕೆ, ರೈಟ್, ಥ್ಯಾಂಕ್ ಯು ಮಾಹಿತಿಗೆ ದೀಪಿಕಾ.
ಆರೋಗ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿ ಈ ಮುಕ್ತಾಂಜನೇಯ ಸ್ವಾಮಿ ಸಂಜೀವಿನಿ ಆಂಜನೇಯ ಸ್ವಾಮಿಯಾಗಿ